ದೇವರು ನಮಸ್ಕಾರ ನಮಸ್ಕಾರ ನಮಸ್ಕಾರ. ಯೂನಿಯನ್ ಟೆರಿಟರಿ, ನಮ್ಮ ಭಾರತದ ಯೂನಿಯನ್ ಟೆರಿಟರಿ ಆದ ಲಕ್ಷದ್ವೀಪಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಮೇಲಿಂದ ಅಂತರಿಕ್ಷದಿಂದ ನೋಡಿದ್ರೆ ಲಕ್ಷಾಂತರ ಐಲ್ಯಾಂಡ್ಗಳು ಕಾಣಿಸುತ್ತಲ್ಲ, ಅದು ಲಕ್ಷ ಥರ ಕಾಣಿಸುತ್ತೆ. ಆ್ಯಕ್ಚುಲಿ ಲಕ್ಷ ಐಲ್ಯಾಂಡ್ಗಳಿಲ್ಲ, ಇರೋದೇ ಬರೀ 36 ಐಲ್ಯಾಂಡ್ಗಳು. ಆ 36 ಐಲ್ಯಾಂಡ್ಗಳಲ್ಲಿ ಒಂದು ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ, ಅದೇ ಕಡ್ಮಟ್ ಐಲ್ಯಾಂಡ್ ಅಂತ. ದೇವರು ವೆಲ್ಕಮ್ ಟು ದ ಯೂನಿಯನ್ ಟೆರಿಟರಿ. ಕಡ್ಮಟ್ ಐಲ್ಯಾಂಡಲ್ಲಿದ್ದೀವಿ. ಇದೇ ಥರ 36 ಐಲ್ಯಾಂಡ್ಗಳಿದೆ. ಆ್ಯಕ್ಚುಲಿ ಮಂಗಳೂರು ದ್ವೀಪದಿಂದ ಈ ಲಕ್ಷದ್ವೀಪ ಐಲ್ಯಾಂಡ್ಗೆ ತುಂಬಾ ಹತ್ತಿರ. ಆ ಫೇರಿಯಿಂದ ಹಾಗೆ ಬಸ್ ಹತ್ಕೊಂಡು ರೆಸಾರ್ಟಿಗೆ ಬಂದಿದ್ದೀವಿ. ಗೌರ್ಮೆಂಟ್ ರೆಸಾರ್ಟ್, ಲಕ್ಷದ್ವೀಪ್ ಗೌರ್ಮೆಂಟ್ ರೆಸಾರ್ಟ್. ನೋಡಿ ಹೆಂಗೆ ವೆಲ್ಕಮ್ ಮಾಡ್ತಾವ್ರೆ. ಕೈಯಲ್ಲೆಲ್ಲ ಚಾಕು ಹಿಡ್ಕೊಂಡವ್ರಲ್ಲ, ಎಲ್ಲಿ ಚುಚ್ಬಿಡ್ತಾರ ಅಂತ ಭಯಾಗ ಅಲ್ಲೇ ನಿಂತಿದ್ರು ಎಲ್ಲಾರು. ಆಮೇಲೆ ಇವರು ಬರ್ರಿ ಅನ್ಬಿಟ್ಟು ಎಲ್ಲ ಈಗ ಬರ್ತಾವ್ರೆ ನೋಡಿ. ಎಲ್ಲ ಭಯ ಪಡ್ಕೊ ಬರ್ತಾರೆ, ಎಲ್ಲಿ ಚುಚ್ಚಿಬಿಡ್ತಾರೋ ಅಂತ. ಎಲ್ಲ ಇಂಡಿಯಾನೇ ಡೈವರ್ಸಿಟಿ. ಇಂಡಿಯಾದಲ್ಲಿ ಯೂನಿಯನ್ ಟೆರಿಟರಿಲಿ ಡೈವರ್ಸಿಟಿ ಇರಲ್ವಾ, ಇದೆಲ್ಲ ನಾವು ನೋಡೇ ಇಲ್ಲ. ಈ ವಿಷಯ ಅಂತೂ ನಿಮ್ಗೆ ಹೇಳಲೇಬೇಕು. ಯಾವಾಗ ಇಂಡಿಯಾ ಪಾಕಿಸ್ತಾನ್ ಡಿವೈಡ್ ಆಯ್ತಲ್ಲ, ಇಂಡಿಯಾ ಪಾಕಿಸ್ತಾನ್ ಡಿವೈಡ್ ಆದಾಗ ಲಕ್ಷದ್ವೀಪ್ ಐಲ್ಯಾಂಡ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಇಂಡಿಯಾನೂ ಬಂದರು, ಪಾಕಿಸ್ತಾನೂ ಬಂದರು. ಪಾಕಿಸ್ತಾನ ಒಂದು ದೊಡ್ಡ ಬೆಟಾಲಿಯನ್ ಜೊತೆ ಬಂತು ಲಕ್ಷದ್ವೀಪನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ. ಆದರೆ ಅದಕ್ಕಿಂತ ಮುಂಚೆನೇ ಬರೀ ಇಬ್ಬರು ಇಂಡಿಯನ್ ಆರ್ಮಿಯವರು ಲಕ್ಷದ್ವೀಪದ ಮೇಲೆ ಬಂದು ಇಂಡಿಯನ್ ಫ್ಲ್ಯಾಗ್ನ ಹಾರಿಸ್ಬಿಟ್ರು. ಆ ಪಾಕಿಸ್ತಾನ ದೂರದಿಂದ ಇಂಡಿಯನ್ ಫ್ಲ್ಯಾಗ್ ಲಕ್ಷದ್ವೀಪ್ ಐಲ್ಯಾಂಡ್ ಮೇಲೆ ಹಾರ್ತಾ ಇರೋದು ನೋಡಿ ಆಲ್ರೆಡಿ ಇಂಡಿಯನ್ ಆರ್ಮಿಯವ್ರು ಬಂದು ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ವಾಪಸ್ ಹೋಗ್ಬಿಟ್ರು. ಸಮುದ್ರದ ಮೇಲೆ ಹೆಂಗೆ ಬ್ರಿಡ್ಜ್ ಮಾಡೋರು ನೋಡಿ, ಬ್ರಿಡ್ಜ್ ಹತ್ಕೊಂಡು ಹೋಯ್ತಾ ಇರೋದು. ತೇಲ್ತಾ ಇರುತ್ತೆ ಈ ಬ್ರಿಡ್ಜ್ ಅಂತೂ, ಅಲೆಗಳು ಬಂದಂಗೆ ನೋಡಿ ಹೆಂಗಾಡ್ತಾಯಿದೆ ನೋಡಿ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಭಯ್ಯ, ಆರ್ ಯು ಎಂಜಾಯಿಂಗ್? Yes, great time. 9 to 5 ಜಾಬ್ ಮಾಡಿ ಜೀವನದ ಮೇಲೆ ಚಿಗುಪ್ಸೆ ಬಂದ್ಬಿಟ್ಟಿರ್ತದಲ್ಲ ಇವ್ರಿಗಂತೂ. ಸೊ ಯು ಆರ್ ಡೂಯಿಂಗ್ ಡೈಲಿ 9 to 5 ಜಾಬ್ ಅಂಡ್ ಯು ಆರ್ ಗೆಟಿಂಗ್ ಜಿಗುಪ್ಸೆ ಇನ್ ಜೀವನ. Yes. ಅಂಡ್ ದಟ್ ಜಿಗುಪ್ಸೆ ಇಸ್ ಗೋಯಿಂಗ್ ನೌ. Yes. ಜಿಗುಪ್ಸೆ ಜೀವನದ ಮೇಲೆ ಕಳ್ಕೊತಾರೆ. ಸಮುದ್ರದಲ್ಲಿ ಬಂದು ಬಿದ್ದಿದ ತಕ್ಷಣ ಆ ಜಿಗುಪ್ಸೆ ಎಲ್ಲ ಹೋಗ್ಬಿಡುತ್ತೆ ಗುರು. ಸಮುದ್ರದ ಸ್ಪೆಷಾಲಿಟಿನೇ ಅದು. ಲಕ್ಷದ್ವೀಪ್ ಐಲ್ಯಾಂಡು 11 ಕಿಲೋಮೀಟರ್ ಉದ್ದ ಇದೆ, ಅರ್ಧ ಕಿಲೋಮೀಟರ್ ಅಡ್ಡಡ್ಡ ಇದೆ. ಸೊ ನೀವು ಹಂಗೆ ಹೋಯ್ತಾ ಇದ್ರೆ ಈ ಕಡೆನೂ ಸಮುದ್ರ, ಆ ಕಡೆನೂ ಸಮುದ್ರ ನೋಡ್ರಿ. ಆ ಕಡೆನೂ ಸಮುದ್ರ, ಅಲ್ಲೂ ಸಮುದ್ರ, ಇಲ್ಲೂ ಸಮುದ್ರ. ಫುಲ್ಲು ಸಮುದ್ರ ಇವ್ರ ಹತ್ರ ಜಾಸ್ತಿ ಇದೆ. ಫಿಶಿಂಗ್ ಮಾಡ್ತಾರೆ. ಮತ್ತು ಇಲ್ಲಿನ ಮಣ್ಣಿಗೆ ಕೋಕೋನಟ್ಟು ಹಾಕ್ಬಿಟ್ರೆ ಸಾಕು, ಜರ ಅಂತ ಹಂಗೆ ಏರ್ಬಿಡುತ್ತೆ ನೋಡಿ. ಎಲ್ಲಿ ನೋಡಿದ್ರು ಮರ, ಎಳ್ನೀರು ಮರ.